ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತೋರಿಸ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಈಸಿ ಡಿಸೈನ್. ಇದು ನೋಡೋಕ್ಕೆ ಚೆನ್ನಾಗಿದೆ, ಬನ್ನಿ ಹಾಕೋಣ. ಇದು ನೋಡಿ, ಈ ಥರ ಬರಬೇಕು. ಒಂದೇ ಲೈನು, ಒಂದೇ ಸ್ಟೆಪ್. ಇದಕ್ಕೆ ಸ್ಟಾರ್ಟಿಂಗ್ ನೋಡಿ, ನಾನು 5 ಚೈನ್ ಲಾಕ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಈ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ಈ ಕಡೆ ತೋರಿಸ್ತೀನಿ. ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಇವಾಗ ನಮಗೆ ನೋಡಿ 6 ಎಳೆ ದಾರ ತೊಗೊಂಡಿದ್ದೀನಿ. ಬೀಡ್ಸ್ ಹಾಕ್ಕೋಬೇಕು. ನಾನಿಲ್ಲಿ ರೌಂಡ್ ಮೆಟಲ್ ಬೀಡ್ಸ್ ತೊಗೋತಾ ಇದ್ದೀನಿ. ಆಮೇಲೆ ಫಸ್ಟು ರೌಂಡ್ ಮೆಟಲ್ ಬೀಡ್ಸ್ನ ಲಾಕ್ ಮಾಡಿಕೊಂಡು ಸಾರಿಗೂ ಲಾಕ್ ಮಾಡಬೇಕು. ಆಮೇಲೆ ಸ್ಕ್ವೇರ್ ಶೇಪ್ ಬೀಡ್ಸ್ ಬರುತ್ತೆ. ಸ್ಕ್ವೇರ್ ಶೇಪ್ ಬೀಡ್ಸು, ಕ್ಯೂಬ್ ಬೀಡ್ಸೇ ಅನ್ಬೋದು. ಸ್ಕ್ವೇರ್ ಶೇಪ್ ಬೀಡ್ಸ್ ತೊಗೊಂಡಿದ್ದೀನಿ. ಅದನ್ನು 3 ತೊಗೊಂಡು ಒಂದೇ ಸತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದೇ ಸತಿ 3 ಬೀಡ್ಸ್ ತೊಗೊಂಡು ಲಾಕ್ ಮಾಡಿ ನೋಡಿ, ಈ ಥರ ಶೇಪ್ ಬರೋ ಥರ ಹತ್ತಿರಕ್ಕೆ ಫಸ್ಟ್ ಲಾಕ್ ಮಾಡಿರ್ತೀವಿ ಅಲ್ಲ, ಆ ಥರ ಅಲ್ಲಿ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಸ್ಯಾರಿಗೆ ಆ ಥರ ಟ್ರಯಾಂಗಲ್ ಶೇಪ್ ಥರ ಬರೋ ಥರ ನಾವು ಲಾಕ್ ಮಾಡಬೇಕು. ನೋಡಿ, ಈ ಥರ ಫ್ರೆಂಡ್ಸ್. ಮತ್ತು ರೌಂಡ್ ಮೆಟಲ್ ಬೀಡ್ಸು, ಇವಾಗ ಸ್ಯಾರಿ ಲಾಕ್. ಅದು ಹತ್ತಿರಕ್ಕೆ ಲಾಕ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಈ ಥರ. ನೋಡಿ, ಇಷ್ಟೇ ಇದು. ಇವಾಗ 5 ಚೈನು ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರ 5 ಚೈನ್ ಹಾಕೋತಾ ಇದ್ದೀನಿ. ಮತ್ತು ರೌಂಡ್ ಮೆಟಲ್ ಬೀಡ್ಸು, ಸ್ಯಾರಿ ಲಾಕು, ಸ್ಕ್ವೇರ್ ಶೇಪ್ ಬೀಡ್ಸ್ನ 3 ಒಂದೇ ಸರಿ ತೊಗೊಳ್ಬೇಕು. ಒಂದೇ ಸತಿ ತಗೊಂಡು ಲಾಕ್ ಮಾಡಿ ಹತ್ತಿರಕ್ಕೆ ಈ ಥರ ಶೇಪ್ ಮಾಡ್ಕೊಂಡು ಲಾಕ್ ಮಾಡಬೇಕು. ಅಷ್ಟೇ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ ಆಗಿದೆ. ಇಷ್ಟ ಆದರೆ ಟ್ರೈ ಮಾಡಿ. ಈ ಥರ ಬರುತ್ತೆ ನೋಡಿ ಫಸ್ಟ್ ಸ್ಟೆಪ್ಪು. ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ಕುಚ್ಚು ಕಟ್ಕೊಳ್ಳೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಈ ಡಿಸೈನು. ಇವಾಗ ಕುಚ್ಚು ಕಟ್ಕೊಳ್ಳೋಕೆ ನಾನು ಇದರಲ್ಲಿ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಕುಚ್ಚು ಅಂತ ಕಸ್ಟಮರ್ ಕೇಳಿದ್ರು. ಸೊ ನಾನು ಕಲರ್ಫುಲ್ಲಾಗಿ 4 ಕಲರ್ಸ್ ತೊಗೊಂಡಿದ್ದೀನಿ. 2 ಕಲರ್ ತೊಗೊಂಡ್ರೂ ನಡೆಯುತ್ತೆ. 4 ಕಲರ್ನು 2 ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಂಗೆ ನೀವು ನನ್ನ ಚಾನಲ್ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಸ್ಯಾರಿ ಫುಲ್ ಕಲರ್ಫುಲ್ ಆಗಿದೆ, ಸೊ ಕುಚ್ಚು ಕಲರ್ಫುಲ್ಲಾಗಿ ಕಟ್ತಾ ಇದ್ದೀನಿ ನಾನು. ನಿಮಗೆ ಬೇಕಿದ್ರೆ ಓನ್ಲಿ 2 ಟೈಪ್ಸ್ ಆಫ್ ಕಲರ್ಸ್ ಹಾಕ್ಕೋಬೋದು.
ನೋಡಿದ್ರಲ್ಲ, ಈ ರೀತಿಯಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.